ಅವಳು ಸತ್ತಿಲ್ಲ ಸರ್, ಇದು ಸತ್ಯ. ಅವಳ ಸಾವಿಗೆ ನೀವು ನ್ಯಾಯ ದೊರಸ್ಕೊಡ್ಬೇಕಷ್ಟೇ ಕೇಳುತ್ತೆ ಸರ್ ನಾವು. ಎಷ್ಟು ವರ್ಷ, ಎಷ್ಟು ತಿಂಗಳಾಯ್ತು ಸರ್? 3 ತಿಂಗಳಾಯ್ತು ಅಷ್ಟೇ ಸರ್. ಹೌದು ಸರ್, ನಾವು ಬೇಡ ಅಂತ ಹೇಳಿದ್ರು ಇಷ್ಟಪಟ್ಟು ಮದುವೆ ಆದ್ಲು. ಅಯ್ಯೋ ಮಾರವ, ನಿನ್ನ ಜೀವನ ಮಾಡಲ್ಲ, ಬೇಡ ಕಣವ್ವ, ನಿಂಗೆ ಸರಿ ಹೋಗಲ್ಲ ಬಾ ಅವನು ಅಂದ್ರು. ಅಯ್ಯೋ ಇಲ್ಲ, ನನಗೆ ನಾನು ಮದುವೆ ಆಗಿದ್ದೀನಿ, ನಾನು ಚೆನ್ನಾಗಿರ್ತೀನಿ ಅಂತ ಹೇಳೋಳು. ಅಯ್ಯೋ 3 ತಿಂಗಳಿಗೆ ಮಣ್ಣಾಕ್ಬಿಟ್ರಲ್ಲ ಸರ್ ಅವಳ ಬಾಯಿಗೆ. ಅಯ್ಯೋ ಹೆಂಗ್ ನಿಂತಿದ್ದಾಳೆ ಸರ್, ಅಯ್ಯೋ ಹೆಂಗ್ ನಿಂತಿದ್ದಾಳೆ. ಇಲ್ಲ ಸರ್, ನಮ್ಮ ಹತ್ರ ಹೇಳ್ಕೊಂಡಿಲ್ಲ, ಅಮ್ಮನ ಹತ್ರ ಹೇಳ್ಕೊಂಡಿದ್ದಾಳೆ ಅವಳು. ಅಮ್ಮನ ಹತ್ರ ಇಲ್ಲ, ನನಗೆ ಆಗ್ತಾ ಇಲ್ಲ, ಅವ್ರ ಅಕ್ಕ ಮತ್ತು ನನ್ನ ಗಂಡ ತುಂಬ ಟಾರ್ಚರ್ ಕೊಡ್ತಿದ್ದಾರೆ, ನನಗೆ ಇರಕ್ಕೆ ಆಗ್ತಾ ಇಲ್ಲ ಕಣಮ್ಮ ಅಂತ ಹೇಳ್ತಿದ್ಲಂತೆ ಸರ್ ಅವಳು. ನಿಮ್ಮಕ್ಕರಿಬ್ಬರಂದ್ರಿಗೂ ಮಾಡಿದ್ದಾರೆ, ನಿನಗೇನು ಮಾಡಿದ್ದಾರೆ, ಹೋಗಿ ತಗೊಂಬ ಕೊಡಿಸ್ಕೊಂಬ ಅಂತೆಲ್ಲ ಕೇಳ್ತಾ ಇದ್ರಂತೆ ಸರ್. ಅದು ನಮ್ಮಮ್ಮ ನೆನ್ನೆ ಸಂಜೆ ಹೇಳ್ತಾಯಿದ್ರು, ಹಿಂಗೆಲ್ಲ ಮಾಡ್ತಿದ್ದಾನಂತೆ ಅಂತೇಳಿ. ಬೇಜಾರಾಗಿದೆಯಲ್ಲ ಯಾಕಮ್ಮ ಅಂತ ಹೇಳಿದ್ಕೆ ಅವಾಗ ಹೇಳಿದ್ರು. ಆಗ ಈ ಥರ ಡೆತ್ ನೋಟ್ ಬರೆದಿದ್ದಾಳೆ ಅಂತ ತೋರಿಸಿದ್ರು. ಏನೋ ಬಿಡು ತಮಾಷೆಗೆ ಎದುರಿಸೋಕಂಗೆ ಮಾಡಿರ್ತಾಳೆ ಅಂತ ಅಂದರೆ ಸರ್ 2 ಗಂಟೆಯಿಂದನೂ ಫೋನ್ ಎತ್ತಿಲ್ಲ ಸರ್ ಅವಳು. ಹಾಂ ಸರ್, ಅವಳೇ ಬರೆದಿದ್ದಾಳೆ. ಅದು ಅಕ್ಷರ ನೋಡಿದ್ರೆ ಅವಳೇ ಬರೆದಿರೋದು ಸರ್, ಅದು ಅವಳೇ ಬರೆದಿದ್ದಾಳೆ. ಇಲ್ಲ ಸರ್, ನಿಜವಾಗ್ಲೂ ಅವಳು ಸತ್ತಿಲ್ಲ. ಯಪ್ಪ, ಸಾಯಿಸ್ಬಿಟ್ಟಿದ್ದಾರೆ ಸರ್, ಅವಳನ್ನ ಸಾಯಿಸ್ಬಿಟ್ಟಿದ್ದಾರೆ. ನ್ಯಾಯ ದೊರಕಬೇಕು ಸರ್, ಏನು ದೊರಕದ ಸರ್? ಹೋದ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ಸುತ್ತೆ ಸರ್, ಅಷ್ಟು ಗೊತ್ತಿಲ್ಲ ನನಗೆ.